ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸುಜ್ಞಾನ ದೀವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ. ಭಕುತರ ಮನೆಯ ಜ್ಯೋತಿ ತಾವಾದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ನನ್ನ ಹೆಸರು ಭಾಗ್ಯ ಅಂತ ಹೇಳಿ. ಗುರುಜಿ ಆಲ್ಮೋಸ್ಟ್ ನಾನು 8 ಗಂಟೆಗೆ ಫಂಕ್ಷನ್ ನೋಡ್ತಾ ತುಂಬ 4 ವರ್ಷದಿಂದನೇ ನೋಡ್ತಾನೆ ಇದ್ದೀನಿ. ನಾನು ಅನುಷ್ಠಾನ ಏನು ಹೇಳ್ತಿದ್ದಾರೆ ಎಲ್ಲ ಮಾಡ್ಕೊತಾ ಬರ್ತಾ ಇದ್ದೀನಿ. ಗುರುಜಿ ಹೇಳ್ದಂಗೆ ಆಗ್ತಾ ಇದೆ. ನಮ್ಮ ಸಂಸಾರ ಚೆನ್ನಾಗಿದೆ, ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ 4:15 ಬಂದು ಗುರುಜಿ ಕಾಯ್ತಾ ಇದ್ದೀವಿ. ಒಂದು ನೀರು ಕುಡ್ದಿಲ್ಲ ನಾವು. ಗುರುಜಿ ಆದಷ್ಟು ಬೇಗ ಬನ್ನಿ ಅಂತ ಹೇಳ್ತಾ ಇದ್ದೀವಿ. ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು, ಅವಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು. ಅರಿವಿನ ದರ್ಪಣದ ಅರಿವಿನ ನಿಧಿ ಇವರು, ಸ್ವರ ಜ್ಯೋತಿಷ್ಯದ ಮೌಲ್ಯವ ಬಲ್ಲವರು, ಚಕ್ಷುರ್ಮತಿಯ ಭವಿಷ್ಯ ಪ್ರಮುಖರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸವೆದ ಜೀವಿಗಳ ಸೇವೆಯ ಮಾಡಲೇನೆ ವೃದ್ಧಾಶ್ರಮವಗೈದ ಧನ್ಯರು ಇವರು. ಸವೆದ ಜೀವಿಗಳ ಸೇವೆಯ ಮಾಡಲೇನೆ ವೃದ್ಧಾಶ್ರಮವಗೈದ ಧನ್ಯರು ಇವರು. ಅರಸಿ ಬಂದವರ ಅಪ್ಪಿ ಹರಸುವರು, ನೊಂದ ಮನಸ್ಸುಗಳ ಸಾಂತ್ವನಗೊಳಿಸುವರು, ವಿಶ್ವ ಪ್ರೇಮಿ ಆನಂದ ಗುರುಗಳು. ನನ್ನ ಹೆಸರು ಕವಿತಾ, ನಮ್ಮ ಊರು ದಾವಣಗೆರೆ. ನಾವು ಆನಂದ ಗುರೂಜಿಯವರ ಪ್ರೋಗ್ರಾಮು ದಿನ ನೋಡ್ತೀವಿ. ಅವರಿದ್ದಾಗ ನಮಗೆ ತುಂಬ ಒಳ್ಳೆಯದಾಗಿದೆ. ಅವ್ರು ಹೇಳೋ ಅನುಷ್ಠಾನಗಳು ತುಂಬ ಚೆನ್ನಾಗಿರುತ್ತೆ. ಅದೇ ಥರ ಮಾಡ್ಕೊಳ್ತಾ ಹೋದರೆ ತುಂಬ ಒಳ್ಳೆಯದು. ಅವರು ಏನೇ ಹೇಳಿದರೂ ಒಳ್ಳೆಯದಾಗುತ್ತೆ. ಎಲ್ಲರೂ ಅದೇ ಥರನೇ ಅವ್ರ ಪ್ರೋಗ್ರಾಮ್ ನೋಡಿ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಎಲ್ರಿಗೂ ಯಾರೇ ಸಹಾಯ ಕೇಳಿದ್ರು, ಕಷ್ಟ ಅಂತ ಹೇಳಿದ್ರು ಒಳ್ಳೆಯ ಥರನೇ ಮಾತಾಡಿ ಕಷ್ಟ ಏನೇ ಇದ್ದರೂ ಬಗೆಹರಿಸ್ತಾರೆ. ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ ನಿಮಗೆ. ನಾವು ಬಾಡದಿಂದ ಬಂದಿದ್ದೀನಿ ಗುರುಜಿ. ನಾನು ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ನಿಮ್ಮ ಪ್ರೋಗ್ರಾಮ್ ಅಂದರೆ ತುಂಬ ಇಷ್ಟ ಗುರುಜಿ. ಆಮೇಲೆ ರಾಶಿ ಭವಿಷ್ಯ ಸ್ವಲ್ಪ ಲೇಟ್ ಮಾಡ್ತಾಯಿದ್ದೀರಿ, ಸ್ವಲ್ಪ ಬೇಗ ಹೇಳ್ಬೇಕು. ನಾವು ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಆ ರಾಶಿ ಭವಿಷ್ಯ ನೋಡಲಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಎಲ್ಲ ಮಕ್ಕಳನ್ನ ಯಾವ ಥರ ಬೆಳೆಸ್ಬೇಕು,
ಆಮೇಲೆ ಹೆಣ್ಮಕ್ಳು ಅತ್ತೆ ಮನೆಗೆ ಹೋದಾಗ ಯಾವ ಥರ ನಡ್ಕೋಬೇಕು, ಯಾರ್ಯಾರಿಗೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾಯಿದ್ದೀರಿ ಗುರೂಜಿ. ನೀವು 1000 ವರ್ಷ ಚೆನ್ನಾಗಿರಬೇಕು ಗುರೂಜಿ. ಎಲ್ಲ ನೊಂದ ಹೆಣ್ಮಕ್ಳಿಗೆ ಸಾಂತ್ವನ ಹೇಳ್ಬೇಕು ಗುರೂಜಿ. ನೀವು ನಿಮ್ಮ ಆಶೀರ್ವಾದನೇ ನಮಗೆಲ್ಲ ನಮ್ಮ ಇಡೀ. ಆಮೇಲೆ ರೈತರು ಕಷ್ಟದಿಂದ ಇದ್ದಾರೆ ಗುರೂಜಿ. ರೈತರು ಕಷ್ಟಗಳನ್ನು ನೀವು ಪಾಲಿಸಬೇಕು ಗುರೂಜಿ. ನೀವು ಎಲ್ಲ ಮಕ್ಕಳಿಗಾಗಲಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಗುರೂಜಿ. ನಿಮಗೆ ಹೇಳ್ತಾ ಕೋಟಿ ಕೋಟಿ ನಮಸ್ಕಾರ ಗುರೂಜಿ. गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशितिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि कर्षरते त्रिभुवनपोषिणि शङ्करतोषिणि कल्मषमोषिणि कोशरते तनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते अयि जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्गनिजालय मध्यगते मधुमधुरे मधुकैटभगञ्जिनि कैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते जातवेदसे सुनवामसोमरातीतो निदहादिवेदः सनः पर्षतत् दुर्गाणि विश्वा नावेव सिन्धुं दुरितात्युग्निः त्वामग्निवर्णान्तमसाज्वलन्तीं वैलोचनीं कर्मफले सुष्टां दुर्गां देवीकुं शरणमहं प्रपद्ये. ಶರನ್ನವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ದಾವಣಗೆರೆಯ ಪ್ರಸಿದ್ಧಿ ಕ್ಷೇತ್ರವಾಗಿರ್ತಕ್ಕಂಥ ತಾಯಿ ದುರ್ಗಾಂಬ ಜಾತವೇದಸೆ ಸುನವಾಮ ಸೋಮರಾತೀತೋ ನಿದಹ ದಿವೇದಾಹ ಸನಃಪರ್ಷತದ್ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯುಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೆ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಇವತ್ತು ಶ್ರೀ ವಿಷ್ಣು ದಶಾವತಾರದ ವಿಶೇಷವಾಗಿರ್ತಕ್ಕಂಥ ಒಂದು ಶೀರ್ಷಿಕೆಯ ಪರಿಚಯಕ್ಕಾಗಿ ಇವತ್ತು ನಾವು ಪ್ರಸಿದ್ಧಿ ಕ್ಷೇತ್ರವಾಗಿರ್ತಕ್ಕಂಥ ದಾವಣಗೆರೆಯ ವಿಶೇಷವಾಗಿ ಅದರಲ್ಲೂ ದುರ್ಗಾದೇವಿ ಆಸ್ಥಾನದಲ್ಲಿ ನಾವಿದ್ದೇವೆ. ಶರನ್ನವರಾತ್ರಿಯ 4ನೇ ದಿನ ಈ ಶುಭ ದಿನ. ಇವತ್ತು ಅರ್ಥಪೂರ್ಣವಾಗಿ ನಡೀತಿರ್ತಕ್ಕಂಥ ದುರ್ಗೆಗೆ ಕ್ಷೀರಾಭಿಷೇಕ ಜೊತೆಗೆ ಶುದ್ಧೋದಕದಿಂದ ಗಂಗೆ ಚೇಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಸಾಕಷ್ಟು ಜನ ಭಕ್ತ ಸಾಗರನ ಒಳಗೊಂಡಿರ್ತಕ್ಕಂಥ ಈ ಒಂದು ಕ್ಷೇತ್ರ ದೇವಿಗೆ ಬೆಳಿಗ್ಗೆ ವಿಶೇಷವಾಗಿ ಅಭಿಷೇಕ. ಇನ್ನು ಸಂಧ್ಯಾ ಕಾಲದಲ್ಲಿ ಮೂಲ ಸಾನ್ನಿಧ್ಯಕ್ಕೆ ಅಮ್ಮನವರಿಗೆ ವಿಶೇಷವಾಗಿ ರಜಿತ ಸುವರ್ಣದಿಂದ ಅಲಂಕರಿತುಕೊಂಡಿರ್ತಕ್ಕಂಥ ದುರ್ಗಾ ಪರಮೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ದರ್ಶನ ಮಾಡಬಹುದು. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತು ದಾವಣಗೆರೆಯಲ್ಲಿ ನಮ್ಮ ಪಯಣ ಇದೆ. ದಾವಣಗೆರೆಯ ಜನತೆಯನ್ನು ಉದ್ದೇಶಿಸಿ ಮಾತಾಡುವಂತಹ ಭಾಗ್ಯ ನಂದಾಗಿದೆ. ಅದಕ್ಕಾಗಿ ಸಾಕಷ್ಟು ಜನ ಕಾತುರದಿಂದ ಕಾಯ್ತಿದ್ದಾರೆ. ಅದರ ಮಧ್ಯದಲ್ಲಿ ದಾವಣಗೆರೆ ಮತ್ತು ಸುತ್ತಮುತ್ತ ಭಾಗದಿಂದ ಬಂದಿರತಕ್ಕಂಥ ಭಕ್ತ ಮಹಾಶಯರಿಗೂ ಹಾಗೂ ಈ ದೇವಿಯ ಆಸ್ಥಾನಕ್ಕೆ ಬರ್ತಕ್ಕಂಥ ಸಮಸ್ತ ಭಕ್ತರಿಗೂ ಶ್ರೇಯಸ್ಸುಂಟಾಗಬೇಕು. ಅದಕ್ಕಾಗಿ ದೇವಿಯಲ್ಲಿ ನಾನು ಸಹಿತ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ऐशतखण्डविखण्डितरुण्डवितुण्डितशुण्डगजाधिपते त्रिभुगजगण्डविधारण चण्ड पराक्रमशुण्डमृगाधिपते निजभुजदण्ड निपातित खण्ड विपातित मुण्डभटाधिपते जय जय हे महिषासुरमर्दिनि रम्यकपर्दिनि शैलसुते
प्रमदशत्रुवधोदित दुर्धर निर्जर शक्तिभृते चतुरविचारधुरेण महाशिवदूतकृत प्रमथाधिपते दुरितदुरीह दुराशय दुर्मतिदानवदूतकृतान्तमते जय जय हे महिषासुरमर्दिनि रम्यकपर्दिनि शैलसुते शरणागत वैरिवधूवर वीरबराभयदायकरे त्रिभुवनमस्तकशूल विरोधि शिरोधि कृतामलशूलकरे दुमिदुमितामर दुन्दुभिनादमहो मुखरीकृत चिन्मकरे जय जय हे महिषासुर। ನನ್ನ ಹೆಸರು ಸತೀಶ್ ಅಂತ. ಶ್ರೀ ಮಹರ್ಷಿ ಆನಂದ್ ಗುರುಜಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಅವ್ರ ದರ್ಶನ ಪಡಿಬೇಕಂತ ಹುಬ್ಳಿಯಿಂದ ಇಲ್ಲಿಗೆ ಬಂದಿದ್ದೀವಿ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ವಿಷಯ ಇದ್ದಾವೆ. ನಿಜವಾಗ್ಲೂ ಅವರು ಒಂದು ಟಿ ವಿಲಿ ನಾವೇನು ನೋಡ್ತಾ ಇದ್ದೀವಿ ಅವರೆಲ್ಲ ಪ್ರತಿದಿನ ಕಾರ್ಯಕ್ರಮ ನೋಡಿ ನಮಗೆ ಯಶಸ್ಸು ಸಿಕ್ಕಿದೆ, ಒಳ್ಳೆಯದು ಆಗಿದೆ. ಎಲ್ರಿಗೂ ಧನ್ಯವಾದ, ನಮಸ್ಕಾರ. ಶ್ರೀ ನಮಸ್ತಸ್ಸೈ ನಮೋ ನಮಃ. ಸರ್ವಸ್ಯಾಪ್ತೆ ಸರ್ವಸ್ಯದಿತ್ತೆ ಸರ್ವದೇವಧೇನ ಆಪ್ನೋತಿ ಸರ್ವಂ ಜಯತಿ. ಯಾ ದೇವಿ ಮಹಾರೂಪ ತ್ರೈಮೂರ್ತೆ ಭಕ್ತವತ್ಸಲೆ ಶರಣಾಗತ ದೀನಾರ್ಥ ಪವಿತ್ರಾಣಪರಾಯಿಣೆ. बोलो दुर्गा माता की, बोलो दुर्गा माता की, बोलो दुर्गा माता की, बोलो नवरात्रि दुर्गा माता की। जय जय देवी दुर्गा देवी शरणं। 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 बोलो दुर्गा माता की जय, बोलो दुर्गा माता की जय, बोलो दुर्गा माता की जय। दुरित निवारिणि दुःख विमोचनि दुर्गति नाशिनि त्रिलोचनी ब्रह्मांड जननी ब्रह्मांडोदरि ब्रह्माणी जय दुर्गांबे। दुरित निवारिणि दुःख विमोचनि दुर्गति नाशिनि त्रिलोचनी ब्रह्मांड जननी ब्रह्मांडोदरि ब्रह्माणी जय दुर्गांबे। जय जय देवी दुर्गा
ನನ್ನ ಹೆಸರು ಡಿ ರೇವಣಪ್ಪ ಅಂತೇಳಿ ನಾನು BSNL ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ದಾವಣಗೆರೆ ಜನತೆ ಹಾಗೂ ಕರ್ನಾಟಕ ಜನತೆಯ ಒಂದು ಸುದಿನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಪ್ರತಿದಿನ ನಾವು ಆನಂದ್ ಗುರೂಜಿ ಪ್ರೋಗ್ರಾಮ್ನ ನಾವು ಟಿ ವಿಯಲ್ಲಿ ನೋಡ್ತಾನೆ ಇದ್ದೀವಿ. ಕರ್ನಾಟಕದಾದ್ಯಂತ ಆನಂದ್ ಗುರೂಜಿ ಎಲ್ಲೆಲ್ಲಿ ಹೋಗಿದ್ದಾರೋ ಆ ಜನತೆ ಎಲ್ಲದಕ್ಕೂ ಒಳ್ಳೆಯದಾಗಿದೆ, ಮುಂದೆನೂ ಒಳ್ಳೆಯದಾಗುತ್ತೆ. ಅವರು ಈ ನಮ್ಮೂರಿಗೆ ಬರ್ತಾ ಇರೋಂಥ ಒಂದು ಸುದಿನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ನಮ್ಮ ದಾವಣಗೆರೆ ಸುದಿನ ನಮ್ಮ ದಾವಣಗೆರೆ ಎಲ್ಲ ಕಲಾಭಿಮಾನಿಗಳಿಗೂ ಮತ್ತು ನಮ್ಮ ಭಕ್ತರಿಗೂ ಹಾಗೂ ನಮ್ಮ ದಾವಣಗೆರೆ ಎಲ್ಲ ನಗರದ ಜನತೆಗೂ ಇದು ಸುದಿನದ ದಿನ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಅದೃಷ್ಟವಂತರಂತ ಆನಂದ್ ಗುರೂಜಿ ದರ್ಶನ ನಾವು ಮಾಡೋರೆಲ್ಲರೂ ನಾವು ಅದೃಷ್ಟವಂತರು ಪುಣ್ಯವಂತರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆನಂದ್ ಗುರೂಜಿ ಪ್ರೋಗ್ರಾಮ್ ಯಾವಾಗಲೂ ಎಲ್ಲೇ ನಡೆದರೂ ಭಾಳ ಅತ್ಯುತ್ತಮವಾಗಿ ಭಾಳ ಜನ ಕಲ್ಯಾಣನಿಧೇನಿಧೇಸ್ವರಾಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತಿವಿಕ್ರಮಃ ಸಂಕರ್ಷಣ ನೃದ್ಧಶ್ಚ ಶೇಷಾದ್ರಿಪತಿರೇವ ಚ ವೆಂಕಟಾಚಲ ಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ನವರಾತ್ರಿ ಉತ್ಸವದಲ್ಲಿ ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಬ್ರಹ್ಮೋತ್ಸವ ನಡೀತಾ ಇದೆ. ಅಲ್ಲಿ ಸ್ವಾಮಿಗೆ ಬ್ರಹ್ಮೋತ್ಸವ ಬಹಳ ವಿಶೇಷವಾಗಿ ನಡೀತಿದೆ, ಬಹಳ ಅರ್ಥಪೂರ್ಣವಾದಂಥ ಅನುಷ್ಠಾನ. ಬ್ರಹ್ಮೋತ್ಸವ ಕಾಲದಲ್ಲಿ ಇವತ್ತು ದಾವಣಗೆರೆಯಲ್ಲಿ ಶ್ರೀ ವಿಷ್ಣು ದಶಾವತಾರ ಎಂಬತಕ್ಕಂಥ ವಿಶೇಷವಾದಂಥ ಶೀರ್ಷಿಕೆಯನ್ನು ಲೋಕ ಕಲ್ಯಾಣಾರ್ಥವಾಗಿ ಸಮಸ್ತರಿಗೂ ಸಹಿತ ಧರ್ಮ ಸಂಸ್ಕೃತಿ ಸಂಪ್ರದಾಯ ವಿಶೇಷವಾಗಿರ್ತಕ್ಕಂಥ ಮಹಾಭಾರತ ರಾಮಾಯಣ ಇಲ್ಲಿವರೆಗೂ ತಾವೆಲ್ಲರೂ ನೋಡಿದ್ದೀರಿ. ಆದರೆ ಶ್ರೀ ವಿಷ್ಣು ದಶಾವತಾರದಲ್ಲಿ ಒಂದೊಂದು ಅಂಶವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶ್ರೀ ವಿಷ್ಣು ದಶಾವತಾರದಲ್ಲಿ ಅಸುರರ ಸಂಹಾರಕ್ಕೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಆಸ್ಥಾನದಲ್ಲಿ ಅದರಲ್ಲೂ ಶ್ರೀನಿವಾಸನ ಸಾನ್ನಿಧ್ಯವನ್ನು ದರ್ಶನ ಮಾಡ್ತಾ ಸಮಸ್ತರಿಗೂ ಸಹಿತ ಲೋಕ ಕಲ್ಯಾಣಾರ್ಥವ ಒಂದು ಸಂಕಲ್ಪ ಮಾಡಿಸಬೇಕು ಅಂತ ಇವತ್ತು ದಾವಣಗೆರೆಯಲ್ಲಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡೋಣ. ಗೋವಿಂದ ಗೋ
ಚಂದ್ರಮ್ಮ ಅಂತ ದಾವಣಗೆರೆಯಿಂದ BSNL ಕ್ವಾರ್ಟರ್ಸಿಂದ ಬಂದಿದ್ದೀವಿ. ನಮಗೆ ಜಿ ಕನ್ನಡ ವಾಹಿನಿಯಲ್ಲಿ ಬರ್ತಕ್ಕಂಥ ಆನಂದ ಗುರೂಜಿಯವರ ಪ್ರೋಗ್ರಾಮ್ ಅಂದರೆ ತುಂಬ ಇಷ್ಟ. ಪ್ರತಿದಿನ ನಾವು ತಪ್ಪದೆ ಅದನ್ನು ನೋಡ್ತೀವಿ. ಯಾಕಂದರೆ ಅದರಲ್ಲಿ ಈಗಿನ ವಾತಾವರಣಕ್ಕೆ ಯಾವ ರೀತಿ ಹೆಣ್ಮಕ್ಳು ಸಂಸ್ಕೃತಿಯನ್ನು ಮರೆತಿದ್ದಾರೆ ಅದನ್ನೆಲ್ಲ ತಿಳ್ಕೊಬೇಕು ಅಂತೇಳಿ ಅವರು ಪ್ರತಿದಿನ ನಮಗೆ ತಿಳಿಸ್ಕೊಡ್ತಾರೆ. ಯಾವ ರೀತಿ ಪೂಜೆ ಪುನಸ್ಕಾರಗಳು ಮಾಡಬೇಕು, ಮಕ್ಕಳು ಯಾವ ರೀತಿ ಇರಬೇಕು, ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು, ಪ್ರತಿಯೊಂದ್ರ ಬಗ್ಗೆನೂ ಆನಂದ ಗುರೂಜಿಯವರು ನಮಗೆ ಇಂಚಿಂಚಾಗಿ ತಿಳಿಸ್ಕೊಡ್ತಾರೆ. ಕಷ್ಟದಿಂದ ನರಳ್ತಿಕ್ಕಂತಹ ಅನೇಕ ಹೆಣ್ಮಕ್ಳಿಗೆ ಸಾಂತ್ವನ ಹೇಳ್ತಾರೆ. ಅವರು ರೈತರಿಗೆ ಮತ್ತು ಯೋಧರಿಗೆ ಒಳ್ಳೆಯ ಅಭಿಪ್ರಾಯ ಅವರಲ್ಲಿದೆ. ಅವರ ಪ್ರೋಗ್ರಾಮ್ ಅಂದರೆ ನಮಗೆ ತುಂಬ ಇಷ್ಟ. ಪ್ರತಿದಿನ ತಪ್ಪದೆ ಅವರ ಪ್ರೋಗ್ರಾಮನ್ನು ನಾವು ನೋಡ್ತೀವಿ. ಅದರಿಂದ ಜಿ ಕನ್ನಡ ವಾಹಿನಿಗೆ ಧನ್ಯವಾದಗಳು. ಕಟೇಶ ಪಾಹಿಮಾ एतावानस्य महिमा अधोऽध्यायागश्च पौरुषः पादोऽस्य विश्वाभूतानि त्रिपादस्यानुसन्धिवे त्रिपादो तदैत्पुरुषः पादोऽस्यैवा भवात्परः तो विश्वं न चक्रामत वासनाशनने अभि तस्माद्विराट जायत विराजो अधिपुरुषः सधातो अत्यधिष्ठद पद्भ्यां पुरः यत्पुरुषेण हविषा ध्येयः सदा सवित्रमण्डल मध्यवर्ती नारायण सरसिजासन सन्निविष्ट केयूरवान् मकरकुण्डलवान् किरीटी हारे हिरण्मयवपुर्धृत शङ्खचक्र ध्येयः सदा सवित्रमण्डल मध्यवर्ती नारायण सरसिजासन सन्निविष्ट केयूरवान् मकरकुण्डलवान् किरीटी हारे हिरण्मयवपुर्धृत शङ्खचक्र शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं धाता पुरस्तादमुजादहार चतुरप्रविद्वानमृतस्तुतस्तः त्वमेवं विद्वानमृत इह भवति नान्यः पन्था विद्युनाय विद्यते पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिविद्यानगम्यं वन्दे विष्णुं भवभयहरं सर्वलोकैकनाथम् त्रैलोक्यपूजितः श्रीमान् सदा विजय वर्धन शान्ति कुरु गदा पाणे గోవింద नारायण ఏడుకొండలవాడ వెంకటరమణ గోవింద ఆపద్ముక్కలవాడ అనాథ రక్షక గోవింద 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 नारायण नमोस्तुते
ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೆ ಹಸ್ತದಲ್ಲಿ ಭವಿಷ್ಯ ನುಡಿದ ವನಸಿರಿಯ ಸೌಭಾಗ್ಯ ಸುರಿದ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠದ ಶ್ರೀ ಗುರುವೇನ ಶಿರವ ಮಣಿವೆ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ. ನಿನ್ನ ದಿವ್ಯ ನಾಮ ಭಜನೆ ಮಾಡಿ ಎಂದು ಧನ್ಯನಾದಿನಯ್ಯ ನಾನು ದೇವಾ ಧನ್ಯನಾದಿನಯ್ಯ ನಾನು ದೇವಾ. ಶ್ರೀ ವೆಂಕಟೇಶ ನಿನ್ನ ಭವ್ಯ ರೂಪವನ್ನು ನೋಡಿ ವಂದನಾದಿನಯ್ಯ ದೇವಾ ವಂದನಾದಿನಯ್ಯ ದೇವಾ. ಪದವ ಬಿಟ್ಟು ನಮ್ಮ ತಿರುಮಲಗಿರಿ ಶಿಖರದಲ್ಲಿ ಸ್ಥಿರವಾಗಿ ನಿಂತಿರುವ ಹರಿಯೇ ಬಡವ ಭಕ್ತರಾದ ನಮ್ಮ ಬಾಧೆಗಳನ್ನು ಪರಿಹರಿಸುವ ಬಾಂಧವನು ನೀನೆ ನಮ್ಮ ದೊರೆಯೇ. ಪರಮ ಪದವ ಬಿಟ್ಟು ನಮ್ಮ ತಿರುಮಲಗಿರಿ ಶಿಖರದಲ್ಲಿ ಸ್ಥಿರವಾಗಿ ನಿಂತಿರುವ ಹರಿಯೇ ಬಡವ ಭಕ್ತರಾದ ನಮ್ಮ ಬಾಧೆಗಳನ್ನು ಪರಿಹರಿಸುವ ಬಾಂಧವನು ನೀನೆ ನಮ್ಮ ದೊರೆಯೇ. ಆಶಿಸುವ ಜನರಿಗೆಲ್ಲ ಆಶ್ವಾಸನೆ ನೀಡ ಬಯಸಿ ಅಭಯ ಹಸ್ತ ತೋರುವ ಶ್ರೀನಾಥ ಅಭಯ ಹಸ್ತ ತೋರುವ ಶ್ರೀನಾಥ ಅಭಯ ಹಸ್ತ. ಆನಂದ ಗುರೂಜಿಗೆ ಆನಂದ ಗುರೂಜಿಗೆ ಶ್ರೀನಿವಾಸ ನಿನ್ನ ದಿವ್ಯ ನಾಮ ಹರಿ ಒಮ್ಮೆ ಎಲ್ಲರೂ ನಿಮ್ಮೆರಡೂ ಕೈ ಮೇಲೆತ್ತಿ. ದಾವಣಗೆರೆ ಬೆಣ್ಣೆ ದೋಸೆ ತಿಂದ್ರ? ನನಗೆ ಯಾರಾದರೂ ತಂದಿದ್ದೀರಾ? ದಾವಣಗೆರೆ ಬೆಣ್ಣೆ ದೋಸೆ ನನಗೂ ತಂದಿಲ್ಲ.
ನೀವು ತಿಂದಿಲ್ಲ. ದಾವಣಗೆರೆಯಲ್ಲಿ ಬೆಣ್ಣೆ ಬಹಳ ವಿಶೇಷ ಅಂತ ಕೇಳ್ಪಟ್ಟಿದ್ದೀನಿ. ಒಳ್ಳೆಯದಾಗಲಿ. ನಾಳೆಯಿಂದ 1 ತಿಂಗಳ ತನಕ ಬೆಳಗಿನ ನೇರ ಪ್ರಸಾರ ಇಲ್ಲದಿರ ದಾವಣಗೆರೆಯಲ್ಲಿ ಪ್ರತಿಯೊಬ್ಬರ ಮನೆಗೂ ಬಂದು ಒಂದೊಂದು ದೋಸೆ ತಿನ್ಕೊಂಡು ಹೋಗೋದು ಅಂತ ಮನಸ್ಸಲ್ಲಿ ತೀರ್ಮಾನ ಮಾಡಿದ್ದೀನಿ. ಆದರೆ ದಾವಣಗೆರೆಯಲ್ಲೇ ಇದ್ದು ಬಿಟ್ಟರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರ ಮನೆಗೆ ಹೋಗೋದು ಯಾವಾಗ? ಅದಕ್ಕೋಸ್ಕರ ಈ ಕ್ಷಣಕ್ಕೆ ಮನಸ್ಸು ಬದಲಾಯಿಸಿದ್ದೇನೆ. ನಿಮ್ಮನ್ನೆಲ್ಲ ನೋಡೇ ದೋಸೆ ತಿಂದಷ್ಟು ತೃಪ್ತಿ. ಎಲ್ಲ ನೆಮ್ಮದಿಯಾಗಿರಿ. ಪೂಜೆ ಪ್ರಾರಂಭಿಸೋಣ. ಇಷ್ಟು ಅಚ್ಚುಕಟ್ಟಾಗಿ ನನ್ನ ತಾಯಂದರು, ಅಕ್ಕ ತಂಗಿಯರು, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲರ ಈ ಋಣವನ್ನು ನಾನು ತೀರ್ಸೋಕ್ಕೆ ಇನ್ನು 7 ಜನ್ಮ ಬೇಕು. ಇನ್ನು ಮುಂದಿನ 7 ಜನ್ಮ ಆದರೂ ನಿಮ್ಮ ಋಣ ನಾವು ಹರಿಸ್ಲಿಕ್ಕೆ ಆಗೋದಿಲ್ಲ. ಒಂದು ಕರೆಗೆ ಹೋಗೊಟ್ಟು ಇಷ್ಟು ಜನ ತಾಯಂದರು ತಾವೆಲ್ಲರೂ ಬಂದಿದ್ದೀರಿ ಅಂದರೆ ಈ ನಿಮ್ಮ ಮನೆ ಮಗ ಆನಂದ್ ಗುರೂಜಿಯವರ ಮೇಲೆ ಏನು ವಿಶ್ವಾಸ ಇಟ್ಟಿದ್ದೀರಿ? ನಿಮ್ಮ ಇಟ್ಟಂಥ ಈ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ. ಜೊತೆಗೆ ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಸುಂದರವಾದ ದೃಶ್ಯವನ್ನು ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತ ವಿಕ್ರಮ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ ಗೋವಿಂದ ಗೋವಿಂದ. ಆದರೂ ದಾವಣಗೆರೆಯಲ್ಲಿ ಸ್ವರ ಕಡಿಮೆ. ಗೋವಿಂದ ಗೋವಿಂದ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇದು ನಾನು ಹಚ್ಚುವ ದೀಪವಲ್ಲ. ಈ ದೀಪ ನನ್ನ ದಾವಣಗೆರೆಯ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಹಚ್ಚುತ್ತಿರ್ತಕ್ಕಂಥ ದೀಪ. ನಿಮ್ಮೆಲ್ಲರ ಕರಹಸ್ತದಿಂದ ಹಚ್ಚಿರ್ತಕ್ಕಂಥ ದೀಪ. ನೀವು ಹಚ್ಚುವ ದೀಪ ದೇಶದ ಕತ್ತಲನ್ನು ಹೊಡೆದೋಡಿಸಬೇಕು. ಧರ್ಮ ಜಾಗೃತಿ ಆಗಬೇಕು. ಧರ್ಮ ರಕ್ಷಿತಃ ಧರ್ಮ ಸಂರಕ್ಷಣೆಗೋಸ್ಕರ ಹಚ್ಚುತ್ತಾ ಇರತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಶ್ರೀ ವಿಷ್ಣು ದಶಾವತಾರ ಎಂಬತಕ್ಕಂಥ ವಿಶೇಷವಾದ ಶೀರ್ಷಿಕೆಯನ್ನ ನಿಮ್ಮ ಮುಂದೆ ತರುವಂಥ ಈ ಮಹತ್ವ ಪ್ರಯತ್ನದಲ್ಲಿ ಹಚ್ಚುತ್ತಿರುವ ದೀಪ ರಾಜ್ಯ ದೇಶದ ಕತ್ತಲನ್ನು ಹೊಡೆದೋಡಿಸಲಿಕ್ಕಾಗಿ ಶ್ರೀ ವಿಷ್ಣು ದಶಾವತಾರ ದರ್ಶನ ಮಾಡಲಿಕ್ಕಾಗಿ ಜೊತೆಗೆ ವಿಶೇಷವಾದಂತಕ್ಕೆ ನಿಮ್ಮೊಂದಿಗೆ ನಾನು ಅಯ್ಯೋ ಈ ಮಗು ನೋಡಪ್ಪ ಈ ಮಗುಗೆ ಸಹಿತ ನನ್ನ ಕಾರ್ಯಕ್ರಮ ಇಷ್ಟ ಪಾಪ. ಒಳ್ಳೆಯದಾಗಲಿ. ಈ ಮಗುಗೆ ಅವ್ರ ತಾಯಿನೇ ಬೇಕು. ಹಸು ಹಾಲು ಕೊಡೋದನ್ನು ಬಿಡುತ್ತಾ? ಹಾಗೆ ಕರುಗೆ ಹಸುನ ನೋಡಿದ್ರೆ ಭಾಳ ಸಂತೋಷ. ಅದಕ್ಕೋಸ್ಕರನೇ ಗೋ ಸಂರಕ್ಷಣೆ ಆಗಬೇಕು ಅಂತ ಹೇಳಿದ್ದು. ಒಳ್ಳೆಯದಾಗಲಿ ಒಳ್ಳೆಯದಾಗಲಿ. ಸದಾ ಸವಿತ್ರಮಂಡಲ ಮಧ್ಯವರ್ತಿ ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕೀ ನಾಯಕಂ ರಾಮಚಂದ್ರಂ ಭಜೆ. ನಮ್ಮ ರಾಘವೇಂದ್ರ ಹುಣಸೂರವರು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಹೊರತರ್ತಾ ಇದ್ದಾರೆ. ಇವತ್ತಿನ ದಿವಸ ಥಿಯೇಟ್ರಲ್ಲಿ ಕೂತ್ಕೊಂಡು ಪಿಕ್ಚರ್ ನೋಡಬೇಕು ನೀವು. ಅಂತಹದ್ದನ್ನು ಇವತ್ತು ಕಿರುತೆರೆನಲ್ಲಿ ಪ್ರದರ್ಶನಕ್ಕೆ ಬರಬೇಕು ಅಂತಕ್ಕಂಥ ಒಂದು ಮಹದಾಸೆಯಿಂದ ಒಂದು ದೊಡ್ಡ ಬಡ್ಜೆಟ್ನಲ್ಲಿ ಇವತ್ತಿನ ದಿವಸ ನಿಮ್ಮ ಮುಂದೆ ತರ್ತಿದ್ದಾರೆ. ಅದರ ಮೂಲ ಉದ್ದೇಶ ಧರ್ಮೋ ರಕ್ಷಿತಃ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಜೀ ಕನ್ನಡವನ್ನು ಮೆಚ್ಚಿರ್ತಕ್ಕಂಥದ್ದು ನೀವು ಬೆಳಗಿನ ಶುಭಾರಂಭ ದೇವತೆಗಳ ಪೂಜೆಯಿಂದ, ಬೆಳಗಿನ ನಿಮ್ಮೆಲ್ಲರ ಮನಗೆದ್ದಿರ್ತಕ್ಕಂಥ ಮಹರ್ಷಿವಾಣಿಯಿಂದ
ಮಹರ್ಷಿ ವಾಣಿ ಕಾರ್ಯಕ್ರಮ ಯಾವಾಗ ನಮ್ಮ ಮನೆಗೆದ್ದಿತೋ ಜೀ ಕನ್ನಡ ಪ್ರತಿದಿನ ದಿನ ಅಭಿವೃದ್ಧಿಯನ್ನು ಕಾಣ್ತಾ ಬಂತು. ಜೀ ಕನ್ನಡ ಇವತ್ತಿನ ದಿವಸ ಮುಖ್ಯಸ್ಥರು ರಾಘವೇಂದ್ರ ಹುಣಸೂರವರು ಯಾವುದೇ ಕಾರ್ಯಕ್ರಮದಲ್ಲಾದರೂ ಒಂದು ಪ್ರೆಸ್ ನೋಟ್ ಮಾಡಬೇಕಾದ್ರೆ ಮೊದಲು ಹೇಳ್ತಾರೆ, ನನ್ನ ಕಾರ್ಯಕ್ರಮದ ಬೆನ್ನೆಲುಬು ಮಹರ್ಷಿ ವಾಣಿ ಅಂತ. ನಾನು ಹೇಳ್ತಾ ಇದ್ದೀನಿ, ಮಹರ್ಷಿ ವಾಣಿ ನಿಮ್ಮ ಬೆನ್ನೆಲುಬಲ್ಲ, ಈ ನನ್ನ ಅಭಿಮಾನಿ ದೇವರುಗಳು ನಿಮ್ಮ ಬೆನ್ನೆಲುಬು. ಈ ನಿಮ್ಮ ಅಭಿಮಾನಿ ದೇವರುಗಳು ಇವತ್ತು ಬೆನ್ನೆಲುಬಾಗಿ ನಿಂತಿದ್ದರಿಂದ ಜೀ ಕನ್ನಡ ದಿನಂಪ್ರತಿ ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಅಂತಹ ಅಭಿವೃದ್ಧಿ ಪಥದಲ್ಲಿ ನಡೀತಿರ್ತಕ್ಕಂಥ ಜೀ ಕನ್ನಡ ಇನ್ನೊಂದು ಹೆಜ್ಜೆ ಮುಂದೆ ಇಡಬೇಕು ಅಂತ ಹೇಳಿ ಇವತ್ತಿನ ದಿವಸ ಇಷ್ಟು ಅದ್ಧೂರಿಯುತವಾಗಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ಧರ್ಮೋ ರಕ್ಷಿತ ಧರ್ಮ ಪತಾಕೆ ಹಾರಿಸ್ಲಿಕ್ಕೋಸ್ಕರ, ಧರ್ಮ ಧ್ವಜವನ್ನು ಹಿಡಿಲಿಕ್ಕೋಸ್ಕರ ಶ್ರೀ ವಿಷ್ಣು ದಶಾವತಾರ ಎಂಬತಕ್ಕಂಥ ವಿಶೇಷವಾದಂಥ ಶೀರ್ಷಿಕೆ ಬರ್ತಾ ಇದೆ. ಈ ಮಹರ್ಷಿ ಧರ್ಮಯಾತ್ರೆಯಲ್ಲಿ ಒಂದು ವಿಶೇಷ ಇದೆ. ನೊಂದ ಮನಸ್ಸುಗಳಿಗೆ ಆಗಿಂದಾಗಲೇ ಸೂಕ್ತ ಪರಿಹಾರವನ್ನು ಕಾಣಬೇಕು. ಆ ಪರಿಹಾರ ಕಾಣಲಿಕ್ಕೋಸ್ಕರ ಕರ್ನಾಟಕದ ರಾಜ್ಯದಾದ್ಯಂತ ಪ್ರತಿ ಡಿಸ್ಟಿಕ್ಕು ತಾಲೂಕಿಗೆ ನಮ್ಮದೊಂದು ಕಾರ್ಯಕ್ರಮವನ್ನು ಹೊರಡಬೇಕು ಅಂತ ಹೇಳಿ ನಮ್ಮ ಜೀ ಕನ್ನಡದ ಮುಖ್ಯಸ್ಥರಾದಂತಹ ರಾಘವೇಂದ್ರ ಹುಣಸೂರವರು ಈ ಕಾರ್ಯಕ್ರಮ ತೀರ್ಮಾನ ತಗೊಂಡಿದ್ದಾರೆ. ಯಾಕೆಂದರೆ ಪ್ರತಿದಿನ ನೀವು ಬರೀತಕ್ಕಂಥ ಕಾಗದಗಳು, ನೀವು ನೊಂದು ಕಣ್ಣೀರು ಹಾಕಿ ಬರೆಯುವಂಥ ಕಾಗದ, ಜೊತೆಗೆ ನೀವು ಕರೆ ಮಾಡಿ ಮಾತಾಡುವಾಗ ನಿಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ಳುವಂತಹ ರೀತಿ, ಇದೆಲ್ಲವನ್ನು ಆಲಿಸಿ ಮಹರ್ಷಿ ಧರ್ಮಯಾತ್ರೆ ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇರಬೇಕು. ಆಗಿಂದಾಗಲೇ ಒಂದಿಷ್ಟು ಪರಿಹಾರವನ್ನು ಸಿಗುವಂತಾಗಬೇಕು ಅಂತ ಹೇಳಿ ಈ ಮಹರ್ಷಿ ಧರ್ಮಯಾತ್ರೆ ನಿರಂತರವಾದಂಥ ರೀತಿ ರಾಜ್ಯದಾದ್ಯಂತ ಪ್ರವಾಸದಲ್ಲಿ ಹೊರಡ್ತಾ ಇದೆ. ಶ್ರೀ ವಿಷ್ಣು ದಶಾವತಾರದ ಈ ಮಹರ್ಷಿ ಧರ್ಮಯಾತ್ರೆಯ ರೂವಾರಿಯಾಗಿರ್ತಕ್ಕಂಥ ಯಾತ್ರೆ ಹೊರಡಬೇಕಾದ್ರೆ ನಮ್ಮೊಬ್ಬ ಸಾರಥಿ ಬೇಕು. ನನ್ನ ಈ ಕಾರ್ಯಕ್ರಮಕ್ಕೆ ನಾವಿದ್ದೀವಿ, ನೀವು ಹೊರಡಿ ಅನ್ನೋರು ಬೇಕು. ಅಂತಹ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ಬಹಳ ಜವಾಬ್ದಾರಿಯಾಗಿ ನಡೆಸಿರ್ತಕ್ಕಂಥ ವ್ಯಕ್ತಿ ಈತ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ವ್ಯಕ್ತಿಯ ಮನಸ್ಸು ಶ್ರಮಪಟ್ಟು ಮಾಡಿದ್ದಾನೆ. ಒಳ್ಳೆಯದಾಗಿ ಎಲ್ರಿಗೂ ಧನ್ಯವಾದ ಬಂದಿದ್ದಕ್ಕೆ. ತಪ್ಪದೇ ಸೋಮವಾರದಿಂದ ರಾತ್ರಿ 8ಕ್ಕೆ ಶ್ರೀ ವಿಷ್ಣು ದಶಾವತಾರ ಪ್ರಸಾರ ಆಗ್ತಾ ಇದೆ. ನೀವೆಲ್ಲ ತಮ್ಮ ಮಕ್ಕಳಿಗೆ ತಿಳಿಸ್ಕೊಡಿ. ಇದನ್ನು ಪ್ರಾಕ್ಟಿಕಲ್ ಆಗಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಶ್ರೀ ವಿಷ್ಣು ದಶಾವತಾರದ ಮೂಲಕ. ಎಲ್ಲರೂ ತಾವು ಪಾಪ ಮಕ್ಕಳು ಬುಕ್ಕಲ್ಲಿ ಓದ್ತಾರೆ, ಅಷ್ಟು ಅರ್ಥ ಆಗಲ್ಲ. ಇದನ್ನು ಪ್ರಾಕ್ಟಿಕಲಾಗಿ ಟಿ ವಿಲಿ ಬರೋದ್ರಿಂದ ಯಾವುದ್ಯಾವುದು ದೇವದ ಕಾರ್ಯಕ್ರಮ ಅದು ಇದು ಅನ್ನೋದು ಬಿಟ್ಟು ಇದನ್ನು ತೋರಿಸಿ ಮಕ್ಕಳಿಗೆ ಜಾಸ್ತಿ ಕಲಿಸ್ಕೊಡಿ. ಎಲ್ಲರೂ ಕಲಿಸ್ತೀರಾ? ಶ್ರೀ ವಿಷ್ಣು ದಶಾವತಾರ ನೋಡ್ತೀರಾ? ತುಂಬ ಸಂತೋಷ. ದಾವಣಗೆರೆ ಮತ್ತೊಮ್ಮೆ ಧನ್ಯವಾದಗಳು. ನನ್ನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳು ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು. ಶ್ರೀ ವಿಷ್ಣು ದಶಾವತಾರದ ಮೂಲ ಉದ್ದೇಶನೇ ಧರ್ಮ ಉಳಿವಿಕೆ. ನನ್ನ ಅಭಿಮಾನಿ ದೇವರುಗಳು ಕೊಟ್ಟಿರೋ ಗಿಫ್ಟ್ ಇದು ನನಗೆ. ಬಲಗೈಲೊಂದು 3 ರೇಖೆ, ಎಡಗೈಲೊಂದು 3 ರೇಖೆ ಕಾಣ್ತಾ ಇದೆಯಾ? ನನಗೆ ಈ ನೋವು ದೊಡ್ಡದಲ್ಲ, ಆದರೆ ನೀವು ನೋವಿಲ್ದಿರ ಮನೆಗೆ ಹೋದರೆ ನನಗದು ದೊಡ್ಡದು. ನೀವು ಚೆನ್ನಾಗಿರಬೇಕು. ಅದಕ್ಕೋಸ್ಕರನೇ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ಮನನೊಂದು ಬರ್ತಕ್ಕಂಥವ್ರಿಗೆ ಪರಿಹಾರ ಸಿಗಬೇಕು. ನೀವು ನೊಂದು ಕರೆ ಮಾಡಿದಾಗ ನಾವು ಚೆನ್ನಾಗಿದ್ದೀವಿ ಏನ್ಬೇಕು. ಅಂತಹ ದೃಷ್ಟಿಯಲ್ಲಿ ನಮ್ಮ ಈ ಕಾರ್ಯಕ್ರಮ ನಿರಂತರವಾಗಿ ಸಾಗಬೇಕು. ಇದಕ್ಕಾಗಿ ಮೋಸ ಇಲ್ಲದಂಥ ರೀತಿ ಮಹಾವಿಷ್ಣು ಅನುಗ್ರಹ ಮಾಡಬೇಕು. ಆ ವಿಷ್ಣುವನ್ನ ಪ್ರಾರ್ಥನೆ ಮಾಡೋಣ. ಗೋವಿಂದ ಗೋವಿಂದ. ಒಮ್ಮೆ ತಾವೆಲ್ಲ ಸಮಾಧಾನವಾಗಿದ್ದರೆ ಇಲ್ಲಿ ಸಾಧ್ಯವಾದಷ್ಟು ಬಂದಿರೋ ಪ್ರತಿಯೊಬ್ಬರಿಗೂ ಬುಕ್ಕು, ಪ್ರಸಾದ, ವಿಗ್ರಹ ಕೊಡಬೇಕು ಅನ್ನೋ ಆಸೆ ನಂದು. ನೀವು ಸೈಲೆಂಟಾಗಿ ಕೂತ್ಕೊಂಡ್ರೆ ಮತ್ತೆ ಒಬ್ಬರು ಒಂದೇ ತೊಗೋಬೇಕು, ಸಮಾಧಾನವಾಗಿರಬೇಕು. ಹಾಗಿದ್ದರೆ ನಾನು ಕಳಿಸ್ಕೊಡ್ತೀನಿ. ಹಾಗೆ ನಿಮ್ಮೊಂದಿಗೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದೆ. ಇಂಥದ್ದೇ ಒಂದು ಮೈಕನ್ನು ಮುಂದೆ ಕಳಿಸ್ಕೊಡ್ತೀನಿ. ನಿಮ್ಮ ಸಮಸ್ಯೆ ನನಗೆ ಹೇಳಿ. ಇವತ್ತು ಇನ್ನಷ್ಟು ಬೆವರು ಬಂದರೂ ಪರವಾಗಿಲ್ಲ, ಬೆಳಗ್ಗೆ ಯೋಗ ಧ್ಯಾನ ಮಾಡಲಿಲ್ಲ, ಅದ್ರ ಮುಖಾಂತರ ಇದು ಹೋಗ್ತಿದೆ ಅಂತ ತಿಳ್ಕೊಳ್ತೀನಿ. ನಿಮ್ಮ ಜೊತೆ ನಾನು ಕೂತ್ಕೋತೀನಿ, ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತೀನಿ ನಾನು. ಒಳ್ಳೆಯದಾಗಲಿ. ಮುಂದಿನ 7 ಜನ್ಮದಲ್ಲೂ ಸಹಿತ ನಮ್ಮ ಕರ್ಮಫಲ ನಮ್ಮ ಜೊತೆಗೆ ಬರೋದು ಬೇಡ. ಅದಕ್ಕಾಗಿ ನಾವೇನು ಮಾಡಬೇಕು? ಗೋವಿಂದ 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 ಗೋವಿಂದ.
ದೂರಾಭಾರದಿಂದ ಆಗಮಿಸಿದ್ದೀರಿ. ಅರ್ಥ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಹೇಳಿ, ನಿಮ್ಮ ಎಡಗೈ ಮೇಲೆ ಬಲಗೈ ಇಡಿ, ನಿಮ್ಮ ಎಡ ಹಸ್ತದ ಮೇಲೆ ಬಲಹಸ್ತ, ನಿಮ್ಮ ಬಲಭಾಗ ತೊಡೆ ಮೇಲೆ ಇಟ್ಕೊಳ್ಳಿ. ಶುಭಾಭ್ಯಾಂ ಶುಭೇ ಶುಭೇ ಶೋಭನೆ ಶುಭಾಭ್ಯಾಂ ಶುಭಾಭ್ಯಾಂ ಶೋಭನೆ ಶೋಭನೆ ಮುಹೂರ್ತೆ ಮುಹೂರ್ತೆ ಆದ್ಯ ಬ್ರಾಹ್ಮಣಃ ಆದ್ಯ ಬ್ರಾಹ್ಮಣಃ ದ್ವಿತೀಯ ದ್ವಿತೀಯ ಪ್ರಾರಬ್ಧೆ ಪ್ರಾರಬ್ಧೆ ಶ್ವೇತ ಶ್ವೇತ ವರಹ ಕಲ್ಪೆ ವರಾಹ ಕಲ್ಪೆ ವೈವಸ್ವತ. ಧಾರ್ಮಿಕತೆ ಮತ್ತು ಧರ್ಮ ಮತ್ತು ಧರ್ಮ ಸಂಸ್ಥಾಪನೆ ಎಲ್ಲಪ್ಪ ವಿಶೇಷ ಅಂದರೆ ಅದು ದಾವಣಗೆರೆಯಲ್ಲಿ ಅಂತ ನಮ್ಮ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ನಾವು ಇದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಪ್ರಪ್ರಥಮವಾಗಿ ಇಲ್ಲಿಗೆ ಬಂದಿದ್ದೀವಿ.
ನಾವು ಬಂದಿರೋದು ಉದ್ದೇಶ ಸಹಿತ ಇಷ್ಟೇ. ಧರ್ಮ ವಿಶೇಷವಾದಂತಹದ್ದು. ಈ ಧರ್ಮದ ಗಟ್ಟಿಯಾದಂತಹ ಧರ್ಮದ ನೆಲಭೂಮಿಯಲ್ಲಿ ಈ ಒಂದು ನವರಾತ್ರಿ ಉತ್ಸವದಲ್ಲಿ ಶ್ರೀ ವಿಷ್ಣು ದಶಾವತಾರದ ಮಹಾವಿಷ್ಣುವಿನ ಅನುಗ್ರಹ ಈ ಶನಿವಾರದಂದು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಮಹಾವಿಷ್ಣುವಿನ ಸಹಿತ ಲಕ್ಷ್ಮೀನಾರಾಯಣರ ಇಲ್ಲಿ ಕರ್ಕೊಂಬಂದಿದ್ದೇವೆ. ಲಕ್ಷ್ಮೀನಾರಾಯಣರ ನಡೆಯುವಂಥ ಈ ಅನುಷ್ಠಾನ, ಇದಕ್ಕೆ ವಿಶ್ವಕ್ಷೇನ ಮಹಾಗಣಪತಿನ ಪ್ರಾರ್ಥನೆ ಆಗಬೇಕು. ತುಂಬ ಹೊತ್ತಿನಿಂದ ಸಮಾಧಾನದಿಂದ ಕೂತಿದ್ದೀರಿ. ಹೇಳಿ, ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿಃ ಪ್ರಚೋದಯಾತ್ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ. ಪ್ರತಿದಿನ ನಿಮ್ಮ ಕಷ್ಟಗಳು ದೂರ ಆಗಬೇಕಾದ್ರೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಚಿಕ್ಕದಾದಂಥ ಚೊಟಕಾದಂಥ ಒಂದು ಉಪಾಯ ಹೇಳ್ಕೊಡ್ತೇನೆ. ಪ್ರತಿಯೊಬ್ಬರಿಗೂ ಪರಿಚಯ ಇರ್ತಕ್ಕಂಥದ್ದು ಬಿಳಿ ಎಕ್ಕದ ಗಿಡ. ಬಿಳಿ ಎಕ್ಕದ ಗಿಡ ನಿಮ್ಮೆಲ್ಲರಿಗೂ ಪರಿಚಯ ಇದೆ. ಆ ಬಿಳಿ ಎಕ್ಕದ ಗಿಡಕ್ಕೆ ನಿಮ್ಮ ಏನೇ ಸಂಕಷ್ಟಗಳಿದ್ದರೂ, ಏನೇ ಕಷ್ಟಗಳು ಬಂದರೂ ಆ ಕಷ್ಟಗಳನ್ನು ಹೋಗಲಾಡಿಸೋ ಶಕ್ತಿ ಆ ಬಿಳಿ ಎಕ್ಕಕ್ಕಿದೆ. ಅಂದರೆ ಸೂರ್ಯನಾರಾಯಣನಿಗೆ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿದಿನ ಬೆಳಗ್ಗೆದ್ದು ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿ ಅರ್ಕವೃಕ್ಷ ಬಿಳಿ ಎಕ್ಕದ ಪುಷ್ಪ ಆ ಗಿಡದ ಮುಂಭಾಗದಲ್ಲಿ ಒಂದು ಗಣಪತಿಯ ಮಂಡಲವನ್ನು ಬರಿಬೇಕು. ಗಣಪತಿ ಮಂಡಲ ಹೇಗೆ ಬರೆಯೋದು? 6 ರೇಖೆ ಇರ್ತಕ್ಕಂಥ ನಕ್ಷತ್ರವನ್ನು ಅರಿಶಿಣದ ಪುಡಿಯಿಂದ 6 ರೇಖೆ ಇರ್ತಕ್ಕಂಥ ನಕ್ಷತ್ರವನ್ನು ಬಿಳಿ ಎಕ್ಕದ ಗಿಡದ ಮುಂಭಾಗದಲ್ಲಿ ಬರೆದು ಅದಕ್ಕೆ ಶ್ವೇತ ಪುಷ್ಪಗಳು, ಬಿಳಿಯ ಹೂಗಳು ಯಾವುದಾದ್ರೂ ಪರವಾಗಿಲ್ಲ, ಯಾವ ಜಾತಿ ಹೂವಾದರೂ ಪರವಾಗಿಲ್ಲ, 9 ಹೂಗಳನ್ನು ತಂದು ಆ 9 ಹೂಗಳನ್ನು ಶ್ರದ್ಧೆಯಿಂದ 6 ರೇಖೆ ಇರ್ತಕ್ಕಂಥ ನಕ್ಷತ್ರದ ಮಧ್ಯದಲ್ಲಿ ಓಂ ಗಂ ಗಣಪತಿಯನ್ ನಮಃ, ಓಂ ಗಂ ಗಣಪತಿಯನ್ ನಮಃ. ಮೊದಲು ನಿಮಗೇನಾಗಬೇಕಾಗಿದೆ, ಯಾವ ಕೆಲಸಕ್ಕಾಗಿ ಇದನ್ನು ಮಾಡುತ್ತಿದ್ದೀರಿ, ಅದರ ಸಂಕಲ್ಪವನ್ನು 3 ಬಾರಿ ಹೇಳ್ಕೊಳ್ಳಿ. ಭಗವಂತ, ಅರ್ಕವೃಕ್ಷ ಗಣಪತಿ, ನಮ್ಮ ಕಾಯಕ ಇದಾಗಬೇಕಾಗಿದೆ, ನಮ್ಮ ಕೆಲಸ ಈಗ ಸಿದ್ಧಿ ಆಗಬೇಕಾಗಿದೆ, ಇದಕ್ಕಾಗಿ ನಿನ್ನ ಅನುಗ್ರಹ ಬೇಕಾಗಿದೆ ಅಂತ ಹೇಳಿ ಶ್ರದ್ಧೆಯಿಂದ ಗಣಪತಿನ ಪ್ರಾರ್ಥನೆ ಮಾಡಿ ಆ 9 ಹೂಗಳನ್ನು ಆ ಒಂದು ವಿಶೇಷವಾಗಿರ್ತಕ್ಕಂಥ ಮಂಡಲ ಮಧ್ಯದಲ್ಲಿಟ್ಟು ಅದಕ್ಕೆ ನೈವೇದ್ಯಕ್ಕಾಗಿ ಕಡಲೆಕಾಳನ್ನು 1 ದಿವಸ ಮುಂಚಿತವಾಗಿ ನೀರಲ್ಲಿ ನೆನೆಸಬೇಕು. ನೆಂದಿರ್ತಕ್ಕಂತಹ ಕಡಲೆಕಾಳನ್ನು ಅದ್ರ ಜೊತೆಗೆ ಒಂಚೂರು ಬೆಲ್ಲ, 1 ಚಿಟಿಕೆಯಷ್ಟು ತುಪ್ಪ ಮತ್ತು ಬೆಲ್ಲವನ್ನು ಕಡಲೆಕಾಳಿಗೆ ಮಿಶ್ರಣ ಮಾಡಿ ಆ ಮಿಶ್ರಣ ಆಗಿರ್ತಕ್ಕಂಥದ್ದನ್ನು ಗಣಪತಿಗೆ ನೈವೇದ್ಯ ಮಾಡಿ ಸಣ್ಣ ಸಣ್ಣ ಮಕ್ಕಳಿಗೆ, ಹಿರಿಯರಿಗೆ ಮತ್ತು ಗೋಮಾತೆಗೆ ಆ ಕಡಲೆಕಾಳು ಪ್ರಸಾದವಾಗಿ 1-2 ಕಾಳು ಕೊಟ್ಟು ಉಳಿದಿರ್ತಕ್ಕಂಥ ಪ್ರಸಾದವನ್ನು ನೀವು ಯಾರು ಈ ವ್ರತಾನುಷ್ಠಾನವನ್ನು ಮಾಡ್ತೀರೋ ಅವರು ಈ ಪ್ರಸಾದವನ್ನು ಸ್ವೀಕರಿಸಬೇಕು. ಈ ಪ್ರಕಾರ ನೀವು ಮಾಡಿದ್ದೇ ಆದರೆ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗತ್ತೆ. ಓಂ ಸಿದ್ಧಿ ವಿನಾಯಕಾಯ ನಮಃ. ಓಂ ವಿನಾಯಕಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಗೌರೀಪುತ್ರಾಯ ನಮಃ. ಓಂ ಗಣೇಶ್ವರಾಯ ನಮಃ. ಓಂ ಸ್ಕಂದಗ್ರಜಾಯ ನಮಃ. ಓಂ ಅವ್ಯಾಯ ನಮಃ. ಓಂ ಭೂತಾಯ ನಮಃ. ಓಂ ದಕ್ಷಾಯ ನಮಃ. ಓಂ ರುಜಪ್ರಿಯಾಯ ನಮಃ. ಸತ್ಯಭಾಮಾಧವಂ ಮಾಧವಂ ಶ್ರೀಧರಂ ರಾಧಿಕಾರಾಧಿತಂ ಇಂದಿರಾಮಂದಿರಂ ಚೇತಸಾ ಸುಂದರಂ ದೇವಕೀ ನಂದನಂ ನಂದಜಂ ಸಂದಧಿ. विष्णवे जिष्णवे शंखिने चक्रिणे रुक्मिणी बोलो सिद्धि विनायक महाराज की, बोलो सिद्धि विनायक महाराज की, बोलो सिद्धि विनायक महाराज की. ಹಾಗೆ ಸ್ವಾಮಿಗೆ ಮಂಗಳಾರತಿ ಆಗುತ್ತೆ, ದರ್ಶನ ಮಾಡೋಣ. ಅದಾದ ನಂತರ ನಿಮ್ಮನ್ನು ಉದ್ದೇಶಿಸಿ ಮಾತಾಡುವಂತಹ ಕಾಯಕ, ಜೊತೆಗೆ ಮಹಾವಿಷ್ಣುವಿನ ನಾಮಾರ್ಚನೆ, ಷೋಡಶೋಪಚಾರ ಪೂಜೆ. ವಿಕಟೋತ್ಕಟ ಸುಂದರ ದಂತಿ ಮೋಕಂ ಭುಜಗೇಂದ್ರ ಸುಸರ್ಪ ಗದಾಭರಣಂ
ಹಾಗೆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋಣ. ಒಮ್ಮೆ ಈ ಮುಂದೆ ಬುಕ್ಸ್ ಇದೆಯಲ್ಲ, ನೀವು ಹಿಂಗೆ ಕೈ ಮೇಲೆ ಎತ್ತಿ ತೋರಿಸಿ. ಯಾರ್ಯಾರು ಬುಕ್ಸ್ ಬಂದಿದೆ ಅವ್ರು ಮಾತ್ರ ಕೈ ಎತ್ತಿ. ನಿಮ್ಮನ್ನು ಹೊರತುಪಡಿಸಿ ಇನ್ನೆಲ್ಲರಿಗೂ ಹೊರಗಡೆ ಕೌಂಟ್ರಲ್ಲಿ ಹೊರಗಡೆ ನೂಕು ಮಾಡ್ಕೋಬೇಡಿ. ಬುಕ್ಸು ಮತ್ತು ಲಾಡು ಪ್ರಸಾದ ನೀವು ಕಂಪಲ್ಸರಿ ತೊಗೊಂಡೋಗಿ, ಆದರೆ ನೂಕು ಮಾಡ್ಕೋಬೇಡಿ. ನೀವೇನಾದ್ರು ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಂಡು ಕಣ್ಣೀರು ಹಾಕಿದ್ರೆ ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ಅಂತಹ ನೋವು ಮಾಡಬೇಡಿ, ಸಮಾಧಾನವಾಗಿರಿ. ನೀವೆಲ್ಲ ಸಮಾಧಾನವಾಗಿದ್ದರೆ ನಮಗೆ ತೃಪ್ತಿ. ಕಾಗದ ಬರೆದು ನಿಮ್ಮ ಸಮಸ್ಯೆಯನ್ನು ಬರೆದಿರ್ತಕ್ಕಂಥವರು ನಿಮ್ಮ ಫೋನ್ ನಂಬರ್ ಬರಿಬೇಕು. ಅದರಲ್ಲಿ ನಿಮ್ಮ ಫೋನ್ ನಂಬರ್ ಅದರೊಳಗಿದ್ದರೆ ಖಂಡಿತವಾಗ್ಲೂ ನಾನೇ ನಿಮಗೆ ಕರೆ ಮಾಡಿ ಮಾತಾಡ್ತೇನೆ. ಕೇಶವಾಯ ನಮಃ. ಓಂ ವೆಂಕಟೇಶೋ ವಾಸುದೇವೋ. जगज्जालपालं खचत्कण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं सदाम्बोदिवासं गलत्पुष्पहासं जगत्सन्निवासं शतादित्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं पद्मप्रिये पद्मिनि पद्महस्ते पद्मादले पद्मदलाय दाक्षी विश्वप्रिये विष्णुमनोनगोले दत्त्वादमत्यं मयि सन्निधत्वा पद्मावती देवताभ्यो नमः ध्यायामि ध्यानं समर्पयामि. पद्मावती वेङ्कटेश्वरस्वामी देवताभ्यो नमो नमः. शक्नुते युवशिवतमोर्धतस्य बाधयतेन सुधीरुवमातरः तस्मा अरङ्गमामः यस्य कृताय तन्मद आपो जनयता जनः शुद्धोदकस्नानां समर्पयामि. वस्त्रार्थे अक्षतां समर्पयामि. उपवीतार्थे अक्षतां समर्पयामि. अलङ्करणार्थे हरिद्रा कुङ्कुमचूर्णानि समर्पयामि. पुष्पैः पूजयामि. खगाधीशयानं विमुक्तेर्निदानं हरारातिमानं स्वभक्तानुकूलं जगद्वृक्षमूलं निरस्तार्थशूलं भजेऽहं समस्तामरेशं द्विरेवाभकेशं जगद्विम्बलेशं हृदाकाशदेशं सदा दिव्यमयाय. ओम नमो नारायणाय माधवाय नमो नारायणाय ओम कृष्णाय गोपेश्वराय ओम नमो नारायणाय परञ्ज्योतिषे नमो नारायणाय वैकुण्ठपदये ओम नमो नारायणाय ओम अव्ययाय नमो नारायणाय यादवेन्द्राय ओम नमो नारायणाय ओम नित्ययौवनरूपवते ओम नमो नारायणाय ओम निरञ्जनाय नमो नारायणाय आभासाय ओम नमो नारायणाय. ಆಭರಣ ಜನ ವೆಂಕಟೇಶ
ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ ಪಾದ ಕಂಡೆನಾ ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ.